ಬಾಗಲಕೋಟೆಯ ಉಪಚುನಾವಣೆ ದಿನದಿಂದ ದಿನಕ್ಕೆ ಏನು ಪ್ರಚಾರದ ಕಾವು ಏರುತ್ತಿದ್ದಂತೆ ಇವತ್ತಿನ ದಿನ ಏನು ಸಾಯಂಕಾಲ 4 ಗಂಟೆ 4:15 ಹೊತ್ತಿಗೆ ಏನು ಬಾಗಲಕೋಟೆಯ ಏನು ನಿಜಲಿಂಗಪ್ಪ ವೈದ್ಯಕೀಯ ವಿದ್ಯಾಲಯದಲ್ಲಿ ಹಾಸ್ಟೆಲ್ನಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ಅನ್ಯ ಕೋಮಿನ ಹಲವು ವಿದ್ಯಾರ್ಥಿಗಳು ಕೇಸರಿ ಶಾಲ್ ಹಾಕೋದ್ರ ಮುಖಾಂತರ ಅವರು ಕಾಂಗ್ರೆಸ್ ಕಾರ್ಯಕರ್ತರು ಅನ್ನುವಂಥದ್ದು ಕೂಡ ಈಗಾಗಲೇ ಏನು BJPಯ ಕಾರ್ಯಕರ್ತರು ಹೇಳುವಂಥ ಮಾತಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ BJPಯ ಕಾರ್ಯಕರ್ತರನ್ನು ಹಿಡಿದು ಪೊಲೀಸ್ ಠಾಣೆಗೆ ತಂದಿದ್ದಾರೆ. ಈ ವಿಷಯವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ BJPಯ ಒಬ್ಬ ಕಾರ್ಯಕರ್ತರು ಇದ್ದಾರೆ. ಅವ್ರನ್ನ ಮಾತಾಡಿಸಿ ತಿಳಿಯೋಣ ಏನಾಗಿದೆ ನಿಜವಾಗ್ಲೂ ಅಂತನ್ನುವಂಥದ್ದು. ಸರ್ ನಮಸ್ಕಾರ. ಈಗಾಗಲೇ ಬರದಿಂದ ಒಂದು ಪ್ರಚಾರದ ಕಾರ್ಯ ನಡೆದಿದೆ, ಅದರಲ್ಲಿ ನೀವು ಪ್ರಚಾರ ಮಾಡ್ತಾ ಇದ್ದೀರಿ. ಸಾಕಷ್ಟು ಘಟಾನುಘಟಿ ನಾಯಕರು ಕೂಡ ಬಾಗಲಕೋಟೆಯಲ್ಲೇ ಮುಖ ಮೂಡಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಇಂಥ ಹೊತ್ತಲ್ಲಿ ಏನಾಯಿತು ಇವತ್ತು? ಸರ್, ರಾಜಕಾರಣ ಹೆಂಗೆ ಮಾಡ್ಬೇಕಂದ್ರೆ ರಾಜಕಾರಣ ಮಾಡೋಕೆ ಅವ್ರ ರಾಜಕಾರಣ ಅವ್ರು ಮಾಡಬೇಕು, ನಮ್ಮ ರಾಜಕಾರಣ ನಾವು ಮಾಡಬೇಕು, ನಮ್ಮ ಪ್ರಚಾರ ನಾವು ಮಾಡಬೇಕು, ಅವ್ರ ಪ್ರಚಾರ ಅವ್ರು ಮಾಡಬೇಕು. ಯಾರ ಹಕ್ಕನ್ನು ನಾವು ಕಿತ್ಕೋಬಾರ್ದು. ಇವತ್ತು ಎಸ್ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜಿನೊಳಗೆ ಕಾಂಗ್ರೆಸ್ಸಿನ NSU ಏನು ವಿದ್ಯಾರ್ಥಿ ಘಟಕದ ವಿದ್ಯಾರ್ಥಿಗಳದಾರ ಒಂದು 25-30 ಜನ ಅವರೆಲ್ಲ ಕ್ಯಾಂಪಸ್ ಒಳಗೆ ಹೋಗಿದ್ದಾರೆ. ಆ್ಯಕ್ಚುಲಿ ಕ್ಯಾಂಪಸ್ ಒಳಗೆ ಹೋಗ್ಬೇಕಾದ್ರೆ ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ಒಳಗೆ ಹೋಗ್ಬೇಕಾದ್ರೆ ನಾವು ಪರ್ಮಿಷನ್ ತೊಗೋಬೇಕಾಗ್ತದೆ. ನಾವೇ ಹೋಗಲಿ ಅವರೇ ಹೋಗಲಿ, BJP ಹೋಗಲಿ ಕಾಂಗ್ರೆಸ್ನವ್ರು ಹೋಗಲಿ, ಅದಕ್ಕೊಂದು ಪದ್ಧತಿ ಇದೆ. ಶಾಲೆ ಹಾಕೊಂಡು ಹೋಗಬಾರ್ದಲ್ಲಿ. ಅಲ್ಲೇ ಕೇಸರಿ ಶಾಲೆ ಹಾಕೊಂಡು ಹೋಗ್ಯಾರ. ಕೇಸರಿ ಶಾಲೆ ಹಾಕೊಂಡು ಹೋದವ್ರು ಯಾರು? ಅವ್ರು ಯಾರು? ಅವ್ರು ಅನ್ಯ ಕೋಮಿನವ್ರು. ಅವ್ರು ಎಂದು ಜನ್ಮದ ಕೇಸರಿ ಶಾಲೆ ಹಾಕಂಗಿಲ್ಲ. ಅಂಥವ್ರು ಕೇಸರಿ ಶಾಲೆ ಹಾಕೊಂಡು ಹೋಗಿದ್ದಾರೆ. ಹೋಗಿ ಅಲ್ಲಿ ವಿದ್ಯಾರ್ಥಿಗಳನ್ನ ಬಡಕಾಯಿಸ್ತಾ ಒಂದು ಕರಪತ್ರನ ಮಾಡಿದ್ದಾರೆ. ಏನಂತಿತ್ತು ಸರ್ ಕರಪತ್ರದಲ್ಲಿ ಟೋಟಲ್ ಆಗಿ ವೀರಣ್ಣ ಚರಂತಿಮಠ ಅವರ ವೈಯಕ್ತಿಕ ತೇಜೋವಧಿಯನ್ನು ಮಾಡಿದ್ದಾರೆ. ಸಂಘನ ಮಿಸ್ಯೂಸ್ ಮಾಡ್ಕೊಳಕತ್ತಾರ, ನಿಮಗೆ ಧಮಕಿ ಕೊಡ್ತಾರ, ನಿಮಗೆ ಹೊರಗೆ ಹಾಕ್ತೀನಿ ಅಂದಾರ ಅಂಥೇಳಿ ಸತ್ಯಕ್ಕೆ ದೂರವಾದಂಥ ಮಾತುಗಳನ್ನು, ತೇಜೋವಧಿ ಆಗುವಂಥ ಮಾತುಗಳನ್ನು, ವಿದ್ಯಾರ್ಥಿಗಳ ತಲೆಯಲ್ಲಿ ತುಂಬುವಂಥ ಮಾತುಗಳನ್ನು ಆ ಕರಪತ್ರಗಳಲ್ಲಿ ಛಾಪಿಸಿದ್ದಾರೆ. ನಿಮ್ಮ ಬಿಡುಗಡೆನೂ ಮಾಡಂದ್ರೆ ಮಾಡ್ತೀವಿ ನಾವು. ಆ ಕರಪತ್ರಗಳನ್ನು ಹಂಚುವ ಹೊತ್ನಾಗ ಆ ಕರಪತ್ರದಲ್ಲಿ ನಮ್ಮ ಅಭ್ಯರ್ಥಿಯಾಗಿರೋಂಥ ವೀರಣ್ಣ ಚರಂತಿಮಠರ ಫೋಟೋನು ಕೂಡ ಭಾವಚಿತ್ರನೂ ಕೂಡ ಹಾಕಿದ್ದಾರೆ. ನಾವು ಭಾವಚಿತ್ರಗಳನ್ನು ಅವ್ರೇನು ತಿಳ್ಕೊಂಡ್ರೆ ಕೆಲವೊಂದು ಅಧಿಕಾರಿಗಳಲ್ಲಿ ಏನೋ ಇಲೆಕ್ಷನ್ದವ್ರು ಏನೋ BJP ಏನೋ ಬಂದಂಗೆ ಅದರ ಹೆಂಗೂ ಇದ್ರ ಚೇರ್ಮನ್ ಅದ್ರ ಅಂತ ತಿಳ್ಕೊಂಡ್ಬಿಟ್ರೆ ಆಮೇಲೆ ಒಬ್ಬರು ಅಧಿಕಾರಿಗಳು ಹೆಂಗೆ ಒಳಗೆ ಬಂದಿರಿ ನೀವು ತಾಯಿಲಿ ಅಂತ ತೆಗೆದು ನೋಡಿದಾಗ ಅದು NSU ಕಾಂಗ್ರೆಸ್ ಘಟಕದವರು ಅದನ್ನು ಮಾಡೋದಂಥ ಕರಪತ್ರ ಇತ್ತು. ಕಾರ್ಯಕರ್ತರು ಎಲ್ಲಿಯವರು ಸರ್ ಕಾರ್ಯಕರ್ತರು ನಮ್ಮ ಜಿಲ್ಲಾದವ್ರು ಅಲ್ಲ ಸರ್. ಕೊಪ್ಪಳ, ಬೆಳಗಾವಿ ಹಿಂಗೆಲ್ಲ ಜಿಲ್ಲಾದವ್ರು ಅದಾರ ಸರ್. ಅವರು ಮುದ್ದೇಬಿಹಾಳ, ಬಿಜಾಪುರ ಜಿಲ್ಲಾದವ್ರು. ಒಟ್ಟು ಅವು ಬೇರೆ ಜಿಲ್ಲಾದವ್ರು ಉದ್ದೇಶಪೂರ್ವಕವಾಗಿ ಮಾಡ್ಯಾರಂತ. ಉದ್ದೇಶಪೂರ್ವಕವಾಗಿ ಅವ್ರನ್ನ ತೊಗೊಂಡು, ಯಾಕಂದ್ರೆ ಗೊತ್ತೈತಿಲ್ಲ ನಿಮಗೆ DCM ಶಿವಕುಮಾರ್ ಅವರು ಮತ್ತು ಸುನೀಲ್ ಕುಮಾರ್ ಪಾಟೀಲ್ ಅವರು ಮೊನ್ನೆ ಒಂದು ಪ್ರೆಸ್ ಮೀಟಿಂಗ್ ಹೇಳ್ಯಾರಲ್ಲ, ಎಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಧಮಕಿ ಕೊಟ್ಬಿಟ್ರೆ ಅವರು ಅದನ್ನು ಟ್ರಯಲ್ ಮಾಡಕತ್ತಾರೆ. ಆವತ್ತು ಧಮಕಿ ಕೊಟ್ಟರು, ಈಗ ಹುಡುಗರನ್ನ ತೊಗೊಂಬಂದು ಬಿಟ್ಟು ಹುಡುಗರು ಮನಸ್ಸಿನೊಳಗೆ ಗೊಂದಲ ಮಾಡಕತ್ತಾರೆ. ಮತ್ತು ನಿಮ್ಗೆ ಒಂದು ಗೊತ್ತಿರಲಿ, ಈಗಿರುವಂಥ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಇರುವಂಥ ಯೂತ್ಸ್ BJP ಫಾರ್ ಅದರ. ಆ BJP ಫಾರ್ ಇದಕ್ಕೆ ಇವರಿಗೆ ಒಂದು ಹೊಟ್ಟೆ ಉರಿ, ಯಾಕಂದ್ರೆ ಸೋಲಿನ ಭೀತಿ ಕಾಡಕತ್ತದ. ಎಲ್ಲ ಯೂತ್ಸ್ ಎಲ್ಲರೂ ಜಮಾ ಆಗಿ ಒಟ್ಟರು BJPಗೆ ಓಟ್ ಹಾಕ್ತಾರೆ. BJP ಕ್ಯಾಂಡಿಡೇಟ್ ಗೆಲ್ತೈತಿ ಅನ್ನುವಂಥದ್ದು ಅವ್ರಿಗೆ ಗೊತ್ತಾದ ಮ್ಯಾಗ ಈ ಒಂದು ದುಷ್ಕೃತ್ಯಕ್ಕೆ ಇಳಿದಾರವ್ರು. ಮುಂದೆ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗುತ್ತೆ. ಸುನೀಲ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆಯ ಉಪಚುನಾವಣೆ ದಿನದಿಂದ ದಿನಕ್ಕೆ ಏನು ಪ್ರಚಾರದ ಕಾವು ಏರುತ್ತಿದ್ದಂತೆ ಇವತ್ತಿನ ದಿನ ಏನು ಸಾಯಂಕಾಲ 4 ಗಂಟೆ 4:15 ಹೊತ್ತಿಗೆ ಏನು ಬಾಗಲಕೋಟೆಯ ಏನು ನಿಜಲಿಂಗಪ್ಪ ವೈದ್ಯಕೀಯ ವಿದ್ಯಾಲಯದಲ್ಲಿ ಹಾಸ್ಟೆಲ್ನಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ಅನ್ಯ ಕೋಮಿನ ಹಲವು ವಿದ್ಯಾರ್ಥಿಗಳು ಕೇಸರಿ ಶಾಲ್ ಹಾಕೋದ್ರ ಮುಖಾಂತರ ಅವರು ಕಾಂಗ್ರೆಸ್ ಕಾರ್ಯಕರ್ತರು ಅನ್ನುವಂಥದ್ದು ಕೂಡ ಈಗಾಗಲೇ ಏನು BJPಯ ಕಾರ್ಯಕರ್ತರು ಹೇಳುವಂಥ ಮಾತಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ BJPಯ ಕಾರ್ಯಕರ್ತರನ್ನು ಹಿಡಿದು ಪೊಲೀಸ್ ಠಾಣೆಗೆ ತಂದಿದ್ದಾರೆ. ಈ ವಿಷಯವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ BJPಯ ಒಬ್ಬ ಕಾರ್ಯಕರ್ತರು ಇದ್ದಾರೆ. ಅವ್ರನ್ನ ಮಾತಾಡಿಸಿ ತಿಳಿಯೋಣ ಏನಾಗಿದೆ ನಿಜವಾಗ್ಲೂ ಅಂತನ್ನುವಂಥದ್ದು. ಸರ್ ನಮಸ್ಕಾರ. ಈಗಾಗಲೇ ಬರದಿಂದ ಒಂದು ಪ್ರಚಾರದ ಕಾರ್ಯ ನಡೆದಿದೆ, ಅದರಲ್ಲಿ ನೀವು ಪ್ರಚಾರ ಮಾಡ್ತಾ ಇದ್ದೀರಿ. ಸಾಕಷ್ಟು ಘಟಾನುಘಟಿ ನಾಯಕರು ಕೂಡ ಬಾಗಲಕೋಟೆಯಲ್ಲೇ ಮುಖ ಮೂಡಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಇಂಥ ಹೊತ್ತಲ್ಲಿ ಏನಾಯಿತು ಇವತ್ತು? ಸರ್, ರಾಜಕಾರಣ ಹೆಂಗೆ ಮಾಡ್ಬೇಕಂದ್ರೆ ರಾಜಕಾರಣ ಮಾಡೋಕೆ ಅವ್ರ ರಾಜಕಾರಣ ಅವ್ರು ಮಾಡಬೇಕು, ನಮ್ಮ ರಾಜಕಾರಣ ನಾವು ಮಾಡಬೇಕು, ನಮ್ಮ ಪ್ರಚಾರ ನಾವು ಮಾಡಬೇಕು, ಅವ್ರ ಪ್ರಚಾರ ಅವ್ರು ಮಾಡಬೇಕು. ಯಾರ ಹಕ್ಕನ್ನು ನಾವು ಕಿತ್ಕೋಬಾರ್ದು. ಇವತ್ತು ಎಸ್ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜಿನೊಳಗೆ ಕಾಂಗ್ರೆಸ್ಸಿನ NSU ಏನು ವಿದ್ಯಾರ್ಥಿ ಘಟಕದ ವಿದ್ಯಾರ್ಥಿಗಳದಾರ ಒಂದು 25-30 ಜನ ಅವರೆಲ್ಲ ಕ್ಯಾಂಪಸ್ ಒಳಗೆ ಹೋಗಿದ್ದಾರೆ. ಆ್ಯಕ್ಚುಲಿ ಕ್ಯಾಂಪಸ್ ಒಳಗೆ ಹೋಗ್ಬೇಕಾದ್ರೆ ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ಒಳಗೆ ಹೋಗ್ಬೇಕಾದ್ರೆ ನಾವು ಪರ್ಮಿಷನ್ ತೊಗೋಬೇಕಾಗ್ತದೆ. ನಾವೇ ಹೋಗಲಿ ಅವರೇ ಹೋಗಲಿ, BJP ಹೋಗಲಿ ಕಾಂಗ್ರೆಸ್ನವ್ರು ಹೋಗಲಿ, ಅದಕ್ಕೊಂದು ಪದ್ಧತಿ ಇದೆ. ಶಾಲೆ ಹಾಕೊಂಡು ಹೋಗಬಾರ್ದಲ್ಲಿ. ಅಲ್ಲೇ ಕೇಸರಿ ಶಾಲೆ ಹಾಕೊಂಡು ಹೋಗ್ಯಾರ. ಕೇಸರಿ ಶಾಲೆ ಹಾಕೊಂಡು ಹೋದವ್ರು ಯಾರು? ಅವ್ರು ಯಾರು? ಅವ್ರು ಅನ್ಯ ಕೋಮಿನವ್ರು. ಅವ್ರು ಎಂದು ಜನ್ಮದ ಕೇಸರಿ ಶಾಲೆ ಹಾಕಂಗಿಲ್ಲ. ಅಂಥವ್ರು ಕೇಸರಿ ಶಾಲೆ ಹಾಕೊಂಡು ಹೋಗಿದ್ದಾರೆ. ಹೋಗಿ ಅಲ್ಲಿ ವಿದ್ಯಾರ್ಥಿಗಳನ್ನ ಬಡಕಾಯಿಸ್ತಾ ಒಂದು ಕರಪತ್ರನ ಮಾಡಿದ್ದಾರೆ. ಏನಂತಿತ್ತು ಸರ್ ಕರಪತ್ರದಲ್ಲಿ ಟೋಟಲ್ ಆಗಿ ವೀರಣ್ಣ ಚರಂತಿಮಠ ಅವರ ವೈಯಕ್ತಿಕ ತೇಜೋವಧಿಯನ್ನು ಮಾಡಿದ್ದಾರೆ. ಸಂಘನ ಮಿಸ್ಯೂಸ್ ಮಾಡ್ಕೊಳಕತ್ತಾರ, ನಿಮಗೆ ಧಮಕಿ ಕೊಡ್ತಾರ, ನಿಮಗೆ ಹೊರಗೆ ಹಾಕ್ತೀನಿ ಅಂದಾರ ಅಂಥೇಳಿ ಸತ್ಯಕ್ಕೆ ದೂರವಾದಂಥ ಮಾತುಗಳನ್ನು, ತೇಜೋವಧಿ ಆಗುವಂಥ ಮಾತುಗಳನ್ನು, ವಿದ್ಯಾರ್ಥಿಗಳ ತಲೆಯಲ್ಲಿ ತುಂಬುವಂಥ ಮಾತುಗಳನ್ನು ಆ ಕರಪತ್ರಗಳಲ್ಲಿ ಛಾಪಿಸಿದ್ದಾರೆ. ನಿಮ್ಮ ಬಿಡುಗಡೆನೂ ಮಾಡಂದ್ರೆ ಮಾಡ್ತೀವಿ ನಾವು. ಆ ಕರಪತ್ರಗಳನ್ನು ಹಂಚುವ ಹೊತ್ನಾಗ ಆ ಕರಪತ್ರದಲ್ಲಿ ನಮ್ಮ ಅಭ್ಯರ್ಥಿಯಾಗಿರೋಂಥ ವೀರಣ್ಣ ಚರಂತಿಮಠರ ಫೋಟೋನು ಕೂಡ ಭಾವಚಿತ್ರನೂ ಕೂಡ ಹಾಕಿದ್ದಾರೆ.
ನಾವು ಭಾವಚಿತ್ರರನ್ನು ಅವ್ರೇನು ತಿಳ್ಕೊದ್ರೆ ಕೆಲವೊಂದು ಅಧಿಕಾರಿಗಳಲ್ಲಿ ಏನೋ ಇಲೆಕ್ಷನ್ದವ್ರು ಏನೋ ಬಿ ಜೆ ಪಿ ಏನೋ ಬಂದಂಗಾದ್ರೆ ಹೆಂಗೂ ಇದ್ರ ಚೇರ್ಮನ್ ಅದ್ರ ಅಂತ ತಿಳ್ಕೊಂಡ್ಬಿಟ್ರೆ ಆಮೇಲೆ ಇಬ್ಬರು ಅಧಿಕಾರಿಗಳು ಹೆಂಗೆ ಒಳಗೆ ಬಂದಿರಿ ನೀವು ತಾಯಿಲಿ ಅಂತ ತೆಗೆದು ನೋಡಿದಾಗ ಅದು NSU ಕಾಂಗ್ರೆಸ್ ಘಟಕದವರು ಅದನ್ನು ಮಾಡೋದಂತ ಕರ್ಪತ್ರಿತ್ತು. ಆ ಕಾರ್ಯಕರ್ತರು ಎಲ್ಲಿಯವರು ಸರ್? ಸರ್ ಕಾರ್ಯಕರ್ತರು ನಮ್ಮ ಜಿಲ್ಲಾದವ್ರು ಸರ್, ಕೊಪ್ಪಳ, ಬೆಳಗಾವಿ ಹಿಂಗೆಲ್ಲ ಜಿಲ್ಲಾದವ್ರು ಅದಾರ ಸರ್. ಅವರು ಮುದ್ದೇಬಿಹಾಳ, ಬಿಜಾಪುರ ಜಿಲ್ಲಾದವ್ರು, ಒಟ್ಟು ಅವು ಬೇರೆ ಜಿಲ್ಲಾದವ್ರು ಉದ್ದೇಶಪೂರ್ವಕವಾಗಿ ಮಾಡ್ಯಾರಂತೆ. ಉದ್ದೇಶಪೂರ್ವಕವಾಗಿ ಅವ್ರನ್ನ ತೊಗೊಂಬಂದು, ಯಾಕಂದ್ರೆ ಗೊತ್ತೈತಿಲ್ಲ ನಿಮಗೆ DCM ಶಿವಕುಮಾರ್ ಅವರು ಮತ್ತು ಸುನೀಲ್ ಕುಮಾರ್ ಪಾಟೀಲ್ ಅವರು ಮೊನ್ನೆ ಒಂದು ಪ್ರೆಸ್ ಮೀಟಿಂಗ್ ಹೇಳ್ಯಾರಲ್ಲ, ಎಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಧಮಕಿ ಕೊಟ್ಬಿಟ್ರೆ ಅವರು ಅದನ್ನು ಟ್ರಯಲ್ ಮಾಡಕತ್ತಾರೆ. ಆವತ್ತು ಧಮಕಿ ಕೊಟ್ಟರು, ಈಗ ಹುಡುಗರನ್ನ ತೊಗೊಂಬಂದು ಬಿಟ್ಟು ಹುಡುಗರು ಮನಸ್ಸಿನೊಳಗೆ ಗೊಂದಲ ಮಾಡಕತ್ತಾರೆ. ಮತ್ತು ನಿಮ್ಗೆ ಒಂದು ಗೊತ್ತಿರಲಿ, ಈಗಿರುವಂಥ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಇರುವಂಥ ಯೂತ್ಸ್ BJP ಫಾರ್ ಅದರ. ಆ BJP ಫಾರ್ ಇದಕ್ಕೆ ಇವರಿಗೆ ಒಂದು ಹೊಟ್ಟೆ ಉರಿ, ಯಾಕಂದ್ರೆ ಸೋಲಿನ ಭೀತಿ ಕಾಡಕತ್ತದ. ಎಲ್ಲ ಯೂತ್ಸ್ ಎಲ್ಲರೂ ಜಮಾ ಆಗಿ ಒಟ್ಟರು BJPಗೆ ಓಟ್ ಹಾಕ್ತಾರೆ, BJP ಕ್ಯಾಂಡಿಡೇಟ್ ಗೆಲ್ತೈತಿ ಅನ್ನುವಂಥದ್ದು ಅವ್ರಿಗೆ ಗೊತ್ತಾದ ಮ್ಯಾಗ ಈ ಒಂದು ದುಷ್ಕೃತ್ಯಕ್ಕೆ ಇಳಿದಾರವ್ರು. ಮುಂದೆ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗುತ್ತೆ. ಸುನೀಲ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆಯ ಉಪಚುನಾವಣೆ ದಿನದಿಂದ ದಿನಕ್ಕೆ ಏನು ಪ್ರಚಾರದ ಕಾವು ಏರುತ್ತಿದ್ದಂತೆ ಇವತ್ತಿನ ದಿನ ಏನು ಸಾಯಂಕಾಲ 4 ಗಂಟೆ 4:15 ಹೊತ್ತಿಗೆ ಏನು ಬಾಗಲಕೋಟೆಯ ಏನು ನಿಜಲಿಂಗಪ್ಪ ವೈದ್ಯಕೀಯ ವಿದ್ಯಾಲಯದಲ್ಲಿ ಹಾಸ್ಟೆಲ್ನಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ಅನ್ಯ ಕೋಮಿನ ಹಲವು ವಿದ್ಯಾರ್ಥಿಗಳು ಕೇಸರಿ ಶಾಲ್ ಹಾಕೋದ್ರ ಮುಖಾಂತರ ಅವರು ಕಾಂಗ್ರೆಸ್ ಕಾರ್ಯಕರ್ತರು ಅನ್ನುವಂಥದ್ದು ಕೂಡ ಈಗಾಗಲೇ ಏನು BJPಯ ಕಾರ್ಯಕರ್ತರು ಹೇಳುವಂಥ ಮಾತಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ BJPಯ ಕಾರ್ಯಕರ್ತರನ್ನು ಹಿಡಿದು ಪೊಲೀಸ್ ಠಾಣೆಗೆ ತಂದಿದ್ದಾರೆ. ಈ ವಿಷಯವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ BJPಯ ಒಬ್ಬ ಕಾರ್ಯಕರ್ತರು ಇದ್ದಾರೆ. ಅವ್ರನ್ನ ಮಾತಾಡಿಸಿ ತಿಳಿಯೋಣ ಏನಾಗಿದೆ ನಿಜವಾಗ್ಲೂ ಅಂತನ್ನುವಂಥದ್ದು. ಸರ್ ನಮಸ್ಕಾರ. ಈಗಾಗಲೇ ಬರದಿಂದ ಒಂದು ಪ್ರಚಾರದ ಕಾರ್ಯ ನಡೆದಿದೆ, ಅದರಲ್ಲಿ ನೀವು ಪ್ರಚಾರ ಮಾಡ್ತಾ ಇದ್ದೀರಿ. ಸಾಕಷ್ಟು ಘಟಾನುಘಟಿ ನಾಯಕರು ಕೂಡ ಬಾಗಲಕೋಟೆಯಲ್ಲೇ ಮುಖ ಮೂಡಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಇಂಥ ಹೊತ್ತಲ್ಲಿ ಏನಾಯಿತು ಇವತ್ತು? ಸರ್ ರಾಜಕಾರಣ ಹೆಂಗೆ ಮಾಡ್ಬೇಕಂದ್ರೆ, ರಾಜಕಾರಣ ಮಾಡೋಕೆ ಅವ್ರು ರಾಜಕಾರಣ ಅವ್ರು ಮಾಡಬೇಕು, ನಮ್ಮ ರಾಜಕಾರಣ ನಾವು ಮಾಡಬೇಕು, ನಮ್ಮ ಪ್ರಚಾರ ನಾವು ಮಾಡಬೇಕು, ಅವ್ರ ಪ್ರಚಾರ ಅವ್ರು ಮಾಡಬೇಕು. ಯಾರ ಹಕ್ಕನ್ನು ನಾವು ಕಿತ್ಕೋಬಾರ್ದು. ಇವತ್ತು ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜಿನೊಳಗೆ ಕಾಂಗ್ರೆಸ್ಸಿನ NSU ಏನು ವಿದ್ಯಾರ್ಥಿ ಘಟಕದ ವಿದ್ಯಾರ್ಥಿಗಳದಾರ, ಒಂದು 25-30 ಜನ ಅವರೆಲ್ಲ ಕ್ಯಾಂಪಸ್ ಒಳಗೆ ಹೋಗಿದ್ದಾರೆ. ಆ್ಯಕ್ಚುಲಿ ಕ್ಯಾಂಪಸ್ ಒಳಗೆ ಹೋಗ್ಬೇಕಾದ್ರೆ ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ಒಳಗೆ ಹೋಗ್ಬೇಕಾದ್ರೆ ನಾವು ಪರ್ಮಿಷನ್ ತೊಗೋಬೇಕಾಗ್ತದೆ. ನಾವೇ ಹೋಗಲಿ ಅವರೇ ಹೋಗಲಿ, BJP ಹೋಗಲಿ ಕಾಂಗ್ರೆಸ್ನವ್ರು ಹೋಗಲಿ, ಅದಕ್ಕೊಂದು ಪದ್ಧತಿ ಇದೆ. ಶಾಲೆ ಹಾಕೊಂಡು ಹೋಗಬಾರ್ದಲ್ಲಿ. ಅಲ್ಲೇ ಕೇಸರಿ ಶಾಲೆ ಹಾಕೊಂಡು ಹೋಗ್ಯಾರ. ಕೇಸರಿ ಶಾಲೆ ಹಾಕೊಂಡು ಹೋದವ್ರು ಯಾರು? ಅವ್ರು ಯಾರು? ಅವ್ರು ಅನ್ಯ ಕೋಮಿನವ್ರು. ಅವ್ರು ಎಂದೂ ಜನ್ಮದ ಕೇಸರಿ ಶಾಲೆ ಹಾಕಂಗಿಲ್ಲ. ಅಂಥವ್ರು ಕೇಸರಿ ಶಾಲೆ ಹಾಕೊಂಡು ಹೋಗಿದ್ದಾರೆ. ಹೋಗಿ ಅಲ್ಲಿ ವಿದ್ಯಾರ್ಥಿಗಳನ್ನ ಬಡಕಾಯಿಸ್ತಾ ಒಂದು ಕರಪತ್ರನ ಮಾಡಿದ್ದಾರೆ. ಏನಂತಿತ್ತು ಸರ್ ಕರಪತ್ರದಲ್ಲಿ ಟೋಟಲ್ ಆಗಿ ವೀರಣ್ಣ ಚರಂತಿಮಠ ಅವರ ವೈಯಕ್ತಿಕ ತೇಜೋವಧಿಯನ್ನು ಮಾಡಿದ್ದಾರೆ. ಸಂಘನ ಮಿಸ್ಯೂಸ್ ಮಾಡ್ಕೊಳಕತ್ತಾರ, ನಿಮಗೆ ಧಮಕಿ ಕೊಡ್ತಾರ, ನಿಮಗೆ ಹೊರಗೆ ಹಾಕ್ತೀನಿ ಅಂದಾರ ಅಂಥೇಳಿ ಸತ್ಯಕ್ಕೆ ದೂರವಾದಂಥ ಮಾತುಗಳನ್ನು, ತೇಜೋವಧಿ ಆಗುವಂಥ ಮಾತುಗಳನ್ನು, ವಿದ್ಯಾರ್ಥಿಗಳ ತಲೆಯಲ್ಲಿ ತುಂಬುವಂಥ ಮಾತುಗಳನ್ನು ಆ ಕರಪತ್ರಗಳಲ್ಲಿ ಛಾಪಿಸಿದ್ದಾರೆ. ನಿಮ್ಮ ಬಿಡುಗಡೆನೂ ಮಾಡಂದ್ರೆ ಮಾಡ್ತೀವಿ ನಾವು. ಆ ಕರಪತ್ರಗಳನ್ನು ಹಂಚುವ ಹೊತ್ನಾಗ ಆ ಕರಪತ್ರದಲ್ಲಿ ನಮ್ಮ ಅಭ್ಯರ್ಥಿಯಾಗಿರೋಂಥ ವೀರಣ್ಣ ಚರಂತಿಮಠರ ಫೋಟೋನು ಕೂಡ, ಭಾವಚಿತ್ರನೂ ಕೂಡ ಹಾಕಿದ್ದಾರೆ. ನಾವು ಭಾವಚಿತ್ರರನ್ನು ಅವ್ರೇನು ತಿಳ್ಕೊದ್ರೆ ಕೆಲವೊಂದು ಅಧಿಕಾರಿಗಳಲ್ಲಿ ಏನೋ ಇಲೆಕ್ಷನ್ದವ್ರು ಏನೋ BJP ಏನೋ ಬಂದಂಗಾದ್ರೆ ಹೆಂಗೂ ಇದ್ರ ಚೇರ್ಮನ್ ಅದ್ರ ಅಂತ ತಿಳ್ಕೊಂಡ್ಬಿಟ್ರೆ ಆಮೇಲೆ ಇಬ್ಬರು ಅಧಿಕಾರಿಗಳು ಹೆಂಗೆ ಒಳಗೆ ಬಂದಿರಿ ನೀವು ತಾಯಿಲಿ ಅಂತ ತೆಗೆದು ನೋಡಿದಾಗ ಅದು NSU ಕಾಂಗ್ರೆಸ್ ಘಟಕದವರು ಅದನ್ನು ಮಾಡೋದಂತ ಕರ್ಪತ್ರಿತ್ತು. ಕಾರ್ಯಕರ್ತರು ಎಲ್ಲಿಯವರು ಸರ್? ಸರ್ ಕಾರ್ಯಕರ್ತರು ನಮ್ಮ ಜಿಲ್ಲಾದವ್ರು ಸರ್, ಕೊಪ್ಪಳ, ಬೆಳಗಾವಿ ಹಿಂಗೆಲ್ಲ ಜಿಲ್ಲಾದವ್ರು ಅದಾರ ಸರ್. ಅವರು ಮುದ್ದೇಬಿಹಾಳ, ಬಿಜಾಪುರ ಜಿಲ್ಲಾದವ್ರು, ಒಟ್ಟು ಅವು ಬೇರೆ ಜಿಲ್ಲಾದವ್ರು ಉದ್ದೇಶಪೂರ್ವಕವಾಗಿ ಮಾಡ್ಯಾರಂತೆ. ಉದ್ದೇಶಪೂರ್ವಕವಾಗಿ ಅವ್ರನ್ನ ತೊಗೊಂಬಂದು, ಯಾಕಂದ್ರೆ ಗೊತ್ತೈತಿಲ್ಲ ನಿಮಗೆ DCM ಶಿವಕುಮಾರ್ ಅವರು ಮತ್ತು ಸುನೀಲ್ ಕುಮಾರ್ ಪಾಟೀಲ್ ಅವರು ಮೊನ್ನೆ ಒಂದು ಪ್ರೆಸ್ ಮೀಟಿಂಗ್ ಹೇಳ್ಯಾರಲ್ಲ, ಎಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಧಮಕಿ ಕೊಟ್ಬಿಟ್ರೆ ಅವರು ಅದನ್ನು ಟ್ರಯಲ್ ಮಾಡಕತ್ತಾರೆ. ಆವತ್ತು ಧಮಕಿ ಕೊಟ್ಟರು, ಈಗ ಹುಡುಗರನ್ನ ತೊಗೊಂಬಂದು ಬಿಟ್ಟು ಹುಡುಗರು ಮನಸ್ಸಿನೊಳಗೆ ಗೊಂದಲ ಮಾಡಕತ್ತಾರೆ. ಮತ್ತು ನಿಮ್ಗೆ ಒಂದು ಗೊತ್ತಿರಲಿ, ಈಗಿರುವಂಥ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಇರುವಂಥ ಯೂತ್ಸ್ BJP ಫಾರ್ ಅದರ. ಆ BJP ಫಾರ್ ಇದಕ್ಕೆ ಇವರಿಗೆ ಒಂದು ಹೊಟ್ಟೆ ಉರಿ, ಯಾಕಂದ್ರೆ ಸೋಲಿನ ಭೀತಿ ಕಾಡಕತ್ತದ. ಎಲ್ಲ ಯೂತ್ಸ್ ಎಲ್ಲರೂ ಜಮಾ ಆಗಿ ಒಟ್ಟರು BJPಗೆ ಓಟ್ ಹಾಕ್ತಾರೆ, BJP ಕ್ಯಾಂಡಿಡೇಟ್ ಗೆಲ್ತೈತಿ ಅನ್ನುವಂಥದ್ದು ಅವ್ರಿಗೆ ಗೊತ್ತಾದ ಮ್ಯಾಗ ಈ ಒಂದು ದುಷ್ಕೃತ್ಯಕ್ಕೆ ಇಳಿದಾರವ್ರು. ಮುಂದೆ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗುತ್ತೆ. ಸುನೀಲ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.